ಪರಮಾತ್ಮನ ಪ್ರೇರಣೆ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ವರ್ಷಗಳದ್ದು ಒಂದು ಲೆಕ್ಕ ಆದ್ರೆ ಕಳೆದ 4 ತಿಂಗಳದ್ದೇ ಇನ್ನೊಂದು ಲೆಕ್ಕ. ಅಂದರ ಅಪ್ಪುಗೆಗೆ ಕಾಯುತ್ತಿವೆ ಅಭಿಮಾನಿ ದೇವರ ಕಣ್ಣುಗಳು. ಕರ್ನಾಟಕ ರತ್ನನ ಮೌನ ಕರೆ, ರಾಜ್ಯದಾದ್ಯಂತ ಮಹಾಕ್ರಾಂತಿ. ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ನಟ ಪುನೀತ್ ರಾಜ್ಕುಮಾರ್ ಅವರು. ಅಪ್ಪು ಹೆಸರಿನಲ್ಲಿ ನಡೆದಿರುವಂತ ಒಂದು ದೊಡ್ಡ ಕ್ರಾಂತಿ ಇದು. ಕೇವಲ 4 ತಿಂಗಳಲ್ಲೇ ನಡೆದಿರುವಂತ ಒಂದು ದೊಡ್ಡ ಕ್ರಾಂತಿ. ಇಷ್ಟು ದಿನದ್ದೇ ಒಂದು ಲೆಕ್ಕ, ಅಪ್ಪು ಸಾವಿನ ನಂತರನೇ ಒಂದು ಲೆಕ್ಕ ಅನ್ನುವಂತ ರೀತಿಯ ಆಗಿದೆ. ಅಪ್ಪು ಗುಣಗಾನಕ್ಕೆ ಈ ಸ್ಟೋರಿಯೇ ಸಾಕ್ಷಿಯಾಗಿದೆ. ಅಪ್ಪು ಅಭಿಮಾನಿಗಳ ದಾಖಲೆಯ ನೇತ್ರದಾನ ಆಗಿರುವಂಥದ್ದು, ದೇಹದಾನ ಆಗಿದೆ. ಇದುವರೆಗಿನ ರೆಕಾರ್ಡ್ 4 ತಿಂಗಳಲ್ಲಿ ಆಗಿರುವಂಥದ್ದು. ಅಪ್ಪು ಅಭಿಮಾನಿಗಳಿಂದ ದಾಖಲೆಯ ದೇಹದಾನ ಆಗಿರುವಂಥದ್ದರ ರೆಕಾರ್ಡ್ ಆಗಿದೆ. ಜೀವ ಸಾರ್ಥಕತೆ ಟ್ರಸ್ಟ್ನಲ್ಲಿ ದೇಹದಾನಕ್ಕೆ ನೋಂದಣಿಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. 4 ತಿಂಗಳಲ್ಲಿ 3 ಪಟ್ಟು ನೋಂದಣಿ ಹೆಚ್ಚಳವಾಗಿದೆ. 7,000ಕ್ಕೂ ಅಧಿಕ ಜನರಿಂದ ಅಂಗಾಂಗವನ್ನ ದಾನಕ್ಕೆ ನೋಂದಣಿ ಮಾಡಿಕೊಳ್ಳಲಾಗಿದೆ. 7,000ಕ್ಕೂ ಅಧಿಕ ಜನರಿಂದ ಅಂಗಾಂಗ ದಾನ ಮಾಡುವಂತ ನಿಟ್ಟಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಕಳೆದ 30 ವರ್ಷಗಳದ್ದು ಒಂದು ಲೆಕ್ಕ ಆದ್ರೆ ಕಳೆದ ಕೇವಲ 4 ತಿಂಗಳಲ್ಲಿ ಹೊಸ ಲೆಕ್ಕ ಇದು. ಇಡೀ ಸಮಾಜಕ್ಕೆ ಪ್ರೇರಣೆ ಆಗಿದೆ ಪುನೀತ್ ಅವರ ಮಾದರಿ ಕೆಲಸಗಳು. ಅದರಲ್ಲಿ ಇದು ಒಂದು ಬಹುದೊಡ್ಡ ಕ್ರಾಂತಿಯನ್ನ ಸೃಷ್ಟಿ ಮಾಡಿರುವಂಥದ್ದು. ಕಣ್ಣಿಲ್ಲದವರಿಗೆ ಕಣ್ಣಾಗುವಂತೆ ಮಾಡಿದ್ದಾರೆ ಅಪ್ಪು ಅವರು ಮಾಡಿದಂಥ ಕೆಲಸದಿಂದ. ಕಿಡ್ನಿ ಇಲ್ಲದವರಿಗೆ ಕಿಡ್ನಿ ಕೊಡ್ಲಿಕ್ಕೆ ಪ್ರೇರಣೆ ಆಗಿರುವಂಥದ್ದು. ಅಂಗಾಂಗ ದಾನಕ್ಕೆ ಸ್ಫೂರ್ತಿಯಾಗಿದೆ ಅಪ್ಪು ಅವರ ಕೆಲಸಗಳು. ಅವರು ಮಾಡಿದಂಥ ನಿರ್ಧಾರಗಳಿಂದ ಅವರ ಅಭಿಮಾನಿಗಳೆಲ್ಲರೂ ಕೂಡ ಆ ನಿರ್ಧಾರಕ್ಕೆ ಬದ್ಧರಾಗಿ ಅವರು ಅದೇ ಕಾರ್ಯವನ್ನ ಮಾಡ್ತಿದ್ದಾರೆ. ಸರ್ಕಾರದ ಅಧಿಕೃತ ಅಂಗಾಂಗ ಕಸಿ ನಿರ್ವಹಣಾ ಸಂಸ್ಥೆ ಆಗಿರುವಂತ ಜೀವ ಸಾರ್ಥಕತೆಯಲ್ಲಿ ಕಳೆದ 5 ವರ್ಷದಲ್ಲಿ 2775 ಮಂದಿ ಅಂಗಾಂಗವನ್ನ ದಾನ ಮಾಡಿದರು. ಬಹುದೊಡ್ಡ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಾರಾಯಣ ನೇತ್ರಾಲಯದ ಭುಜಂಗ ಶೆಟ್ಟರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತಿನ ದಿನ ಅಪ್ಪು ಜಾತ್ರೆ ನಡೀತಾ ಇದೆ. ಅಪ್ಪುನನ್ನ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಅಪ್ಪು ಇನ್ನಿಲ್ಲ ಅನ್ನುವಂಥ ನೋವು ಒಂದ್ ಕಡೆ ಆದ್ರೆ, ಅಪ್ಪು ಜನ್ಮದಿನ ಒಂದ್ ಕಡೆ, ಹಾಗೆ ಅದೇ ರೀತಿಯಾಗಿ ಅವರ ಮೂವಿ ಕೂಡ ರಿಲೀಸ್ ಆಗಿರುವಂಥದ್ದು ಜಾತ್ರೆ. ಅದರ ಜೊತೆಗೆ ಒಂದು ಕ್ರಾಂತಿ ಬೇರೆ ಸೃಷ್ಟಿಯಾಗಿದೆ ನೇತ್ರದಾನ, ದೇಹದಾನದ ಮುಖಾಂತರ. ನೀವು ಫಸ್ಟ್ ರಿಯಾಕ್ಷನ್ ಪಡ್ಕೊಳ್ತೀನಿ ಈ ವಿಚಾರಕ್ಕೆ. ನಿಜ ಪೃಥ್ವಿರಾಜ್ ಅವರೇ, ಯಾಕೆಂದ್ರೆ ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ನಿಮ್ಗೆ ಗೊತ್ತು, ಅಪ್ಪು ಅವ್ರ ಕಣ್ಗಳನ್ನ ದಾನ ಮಾಡಿದ್ರು. ಅದೇ ನೆಕ್ಸ್ಟ್ ಡೇನೆ ಇಬ್ಬರಿಗಲ್ಲ 4 ಅಂದ್ರಿಗೆ ಅವರು ದಾನ ಮಾಡಿರೋ 2 ಕಣ್ಣಿಂದ ದೃಷ್ಟಿ ಬಂತು. ಹಾಗಾಗಿ ಆ 1 ತಿಂಗಳೊಳಗೆ 1000 ಜನ ಬಂದ್ರು ನಮ್ಮ ಹಾಸ್ಪಿಟ್ಲಿಗೆ. ಕ್ಯೂ ನಿತ್ತು. ಅಂದ್ರೆ ನಾವು ಕಣ್ಣು ಪ್ಲೆಜ್ ಮಾಡ್ತೀವಿ, ಹೇಗ್ ಮಾಡೋದು, ಎಲ್ಲಿ ಮಾಡೋದು ಅಂತ ನನಗೆ 100 ಫೋನ್ಗಳು ಬರೋದು. ಸೊ ಕೆಲವರು ಹಾಸ್ಪಿಟ್ಲಿಗೆ ಬಂದು ಪ್ಲೆಜ್ ಮಾಡೋರು. ಆಮೇಲೆ ಇನ್ನೇನ್ ಮಾಡೋದಪ್ಪ ಅಂತ ಹೇಳಿದ್ರೆ, ಯಾಕಂದ್ರೆ ಬೇರೆ ಊರಿಂದೆಲ್ಲ ತುಂಬಾ ಜನ ಫೋನ್ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ ಡಿಸೆಂಬರ್ನಲ್ಲಿ ನಾವು ಆನ್ಲೈನ್ ಪ್ಲೆಜಿಂಗ್ ಅಂತ ಬೈ ಮಿಸ್ಡ್ ಕಾಲ್, ಒಂದು ಫೋನ್ಗೆ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಆನ್ಲೈನ್ ಅವ್ರು ಪ್ಲೆಜ್ ಮಾಡ್ಬೋದಿತ್ತು. ಸೊ ಹೀಗೆ ಮಾಡಿರೋದ್ರಿಂದ ಈ 4 ತಿಂಗಳಲ್ಲಿ ನಾವು ಒಂದು 70,000ಕ್ಕೂ ಹೆಚ್ಚು ಜನ ಅವರ ಕಣ್ಗಳನ್ನ ಪ್ಲೆಜ್ ಮಾಡಿದ್ದಾರೆ. ನಮ್ಮ ಐ ಬ್ಯಾಂಕ್ ಸ್ಟಾರ್ಟ್ ಆಗಿದ್ದು 94ನಲ್ಲಿ, ಅಂದ್ರೆ 27-28 ವರ್ಷ ಆಯ್ತು. ಇಷ್ಟ ತನಕ ಟೋಟಲ್ ನಂಬರ್ ಆಫ್ ಪ್ಲೆಜಿಂಗ್ 60,000 ಆಗಿತ್ತು ಮೊನ್ನೆ ತನಕ. ಆದ್ರೆ ಅಪ್ಪು ಅವರು ತೀರ್ ಹೋದ್ಮೇಲೆ 70,000 ಆಗಿದೆ ನೋಡಿ. 4 ತಿಂಗಳಿನಲ್ಲಿ ನಾವು 28 ವರ್ಷದಲ್ಲಿ ಮಾಡೋದಕ್ಕಿಂತ ಹೆಚ್ಚು ಈ 4 ಮಂತ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಲಿ ತೀರೋದ್ಮೇಲೆ ಅದಾಗಿದೆ. ಅದಲ್ಲದೆ ಆಕ್ಚುಯಲ್ ಡೊನೇಷನ್ಸ್ ನಾವು ಈ 28 ವರ್ಷದಲ್ಲಿ ಹಬ್ಬ ಅಂದ್ರೆ ಎಲ್ಲ ಸೇರಿ ಒಂದು 15,000 ಕಣ್ಗಳನ್ನ ಕಲೆಕ್ಟ್ ಮಾಡಿದೀವಿ ಆಕ್ಚುಯಲ್ ಡೊನೇಷನ್. ಆದ್ರೆ 4 ತಿಂಗಳಲ್ಲಿ 1,000ಕ್ಕೂ ಹೆಚ್ಚು ಕಣ್ಣು ಕಲೆಕ್ಟ್ ಆಗಿದೆ. ನೀವು ಎಣಿಸಬಹುದು ಎಷ್ಟು ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ಈ ಐ ಕಲೆಕ್ಷನ್ಸು. ಅಪ್ಪು ಅವರು ಮಾಡಿರೋ ಒಂದು ಈ ಮಹಾದಾನದಿಂದ ಸ್ಫೂರ್ತಿಗೊಂಡು ಹೇಗೆ ಜನರು ಮುಂದೆ ಬರ್ತಾ ಇದ್ದಾರೆ ಅಂತ.
ಅದನ್ನೇ ನಾವು ಹೇಳ್ತಾ ಇದ್ದಿದ್ದು. ಬಹುದೊಡ್ಡ ಕ್ರಾಂತಿಗೆ ಸಾಕ್ಷಿ ಆಯಿತು ಪುನೀತ್ ರಾಜ್ಕುಮಾರ್ ಅವರು ನಿರ್ಧಾರ ಕೈಗೊಂಡಿದ್ದು, ಆಮೇಲೆ ಅವ್ರ ತಂದೆಯಿಂದ ಮಾದರಿಯಾದಂಥ ಕೆಲಸಗಳನ್ನು ಅವರು ಪ್ರೇರೇಪಣೆಯಿಂದ ಮಾಡ್ಕೊಂಬಂದಿದ್ದಂಥದ್ದು. ನಿಜಕ್ಕೂ ಇದನ್ನ ಅಂದರೆ ಈ ರೀತಿಯಾದಂಥ ಒಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗಲಿಕ್ಕೆ ರಾಜ್ಕುಮಾರ್ ಅವರನ್ನ ಬಿಟ್ಟರೆ ನೆಕ್ಸ್ಟ್ ಅವ್ರ ಮಗನೇ ಬರಬೇಕಾಯ್ತಲ್ಲ ಅಂತ. ಖಂಡಿತ 94 ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ರಾಜ್ಕುಮಾರ್ ಅವರು ಮತ್ತೆ ಅವರ ಪತ್ನಿ ಪಾರ್ವತಮ್ಮನವರು ಸೇರಿ ಈ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಅಂತ ಆವತ್ತೇ ಅವ್ರು ಇನಾಗ್ರೇಟ್ ಮಾಡಿದ್ರು. ಆವಾಗ ಅವ್ರು ಹೇಳಿದ್ರು ಇದು ಒಂದು ನೇತ್ರದಾನ ಒಂದು ಮಹಾದಾನ ಅಂತ. ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ಎಲ್ಲರೂ ನಮ್ಮ ಕುಟುಂಬದವ್ರು ಎಲ್ಲ ಕಣ್ಣದಾನ ಮಾಡ್ತೀನಿ ಅಂತ ಅವತ್ತೇ ಅವರು ಒಂದು ಘೋಷಣೆ ಮಾಡಿದ್ರು. ಇದು ಮಾಡಿದ್ದಷ್ಟೇ ಸರಿ, ಬಟ್ ಯಾರು ಯಾರು ಬರೆದು ಕೊಟ್ಟಿಲ್ಲ. ಪಾರ್ವತಮ್ಮನವರಾಗ್ಲಿ, ಈವನ್ ಅಪ್ಪು ಕೂಡ ಅಪ್ಪ ಕೊಟ್ಟ ಒಂದು ಮಾತಿನ ತರ ಅವ್ರೆಲ್ಲ ಹೇಗೆ ನಡ್ಕೊಂಡ್ರು ಅಂತ ನೋಡಿ. 2006 ಅಣ್ಣವ್ರು ತೀರೋದ್ರು, ಅವ್ರ ಕಣ್ಣು ದಾನ ಆಯ್ತು. 2017 ಪಾರ್ವತಮ್ಮನವ್ರು ತೀರೋಗ್ತಾರೆ, ಅವ್ರ ಕಣ್ಗಳು ದಾನ ಆಗತ್ತೆ. ನಿಮ್ಗೆಲ್ಲ ಗೊತ್ತು, ಹೋದ ವರ್ಷ 21 ಅಪ್ಪು ಅಂಡರ್ ಸಚ್ ಟ್ರಾಜಿಕ್ ಸರ್ಕಮ್ಸ್ಟಾನ್ಸಸ್ ನಮ್ಗೆಲ್ರಿಗೂ ಎಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಆ ಫ್ಯಾಮಿಲಿಗೆ ಇನ್ನೆಷ್ಟು ನೋವಾಗಿರ್ಲಿಕ್ಕಿಲ್ಲ ಆ ಟೈಮ್ ನಲ್ಲಿ ನೋಡಿ. ಆದ್ರೂ ಕೂಡ ಅವರು ನೇತ್ರದಾನ ಮಾಡ್ಲಿಕ್ಕೆ ಮರಿಲಿಲ್ಲ. ಇನ್ನೊಂದೇನ್ ಹೇಳಿದಂದ್ರೆ, ಹೋದ್ ತಿಂಗಳು ಅಪ್ಪು ಅವ್ರ ಮಾವ ರೇವನಾಥ್ ಅವ್ರು ತೀರು ಹೋಗ್ತಾರೆ, ಅವ್ರ ಕಣ್ಗಳು ನಾರಾಯಣ ನೇತ್ರಾಲಯದ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ಗೆ ದಾನ ಮಾಡಿದ್ದಾನೆ. ಈ ನೇತ್ರದಾನ ಅನ್ನೋದು ಒಂಥರ ಅವರು ರಕ್ತದಲ್ಲೇ ಬಂದಂಗಿದೆ, ಒಂದು ಫ್ಯಾಮಿಲಿ ಟ್ರೆಡಿಷನ್ ಆಗಿದೆ. ಅದ್ರ ಬಗ್ಗೆ ಅವ್ರಿಗೆ ತುಂಬಾ ಹೆಮ್ಮೆ ಇದೆ. ಸರ್, ನಾವೆಲ್ಲ ನೋಡೋ ಪ್ರಕಾರ ಅಂದ್ರೆ ಯಾರೇ ಆಗಿರ್ಬೋದು, ಬದುಕಿರೋವರೆಗೂ ಮಾತ್ರ ಅವರನ್ನ ನೋಡ್ತಾ ಇರ್ತೀವಿ. ಬಟ್ ಕೆಲವರು ಸತ್ತಾದ್ಮೇಲೂ ಕೂಡ ಜೀವಂತವಾಗಿರ್ತಾರೆ ಅನ್ನೋದಕ್ಕೆ ಈ ನೇತ್ರದಾನ, ಅಂಗಾಂಗ ದಾನಗಳು ಸಾಕ್ಷಿ ಆಗ್ತವೆ. ಅದಕ್ಕೆ ಒಂದು ಪ್ರೇರಣೆ ಅನ್ನುವಂಥದ್ದು ಬೇಕಾಗಿತ್ತು, ಅದಕ್ಕೊಂದು ವೇದಿಕೆ ಅನ್ನುವಂಥದ್ದು ಬೇಕಾಗಿತ್ತು. ರಾಜ್ಕುಮಾರ್ ಅವರು ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ರು. ಹಾಗೆ ಪುನೀತ್ ರಾಜ್ಕುಮಾರ್ ಅವರಿಂದ ಅದು ಇನ್ನೂ ಬಹುದೊಡ್ಡದಾಗಿ ಮತ್ತಷ್ಟು ಜನರಿಗೆ ಇನ್ಸ್ಪೈರ್ ಆಗ್ಲಿಕ್ಕೆ ಕಾರಣ ಆಗಿದ್ದು. ಹೌದು, ಖಂಡಿತ. ನಾವು ಹೇಳ್ತೀವಲ್ಲ, ಈ ವ್ಯಾಕ್ಸಿನೇಷನ್ ಅಂತೀವಿ, ವ್ಯಾಕ್ಸಿನೇಷನ್ ಅಣ್ಣವ್ರು ಕೊಟ್ರು ಆವಾಗ. ಇವಾಗ ಅಪ್ಪು ಅದಕ್ಕೆ ಬೂಸ್ಟರ್ ಡೋಸ್ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಣ್ಣವ್ರು ಫಸ್ಟ್ ಕೊಟ್ಟಾವಾಗ್ಲೇ ಅವೇರ್ನೆಸ್ ನಮ್ಮ ಸ್ಟೇಟ್ ಅಲ್ಲಿ ಇರ್ಲಿಲ್ಲ. ನಾನು ಅಣ್ಣವ್ರನ್ನ ಫಸ್ಟ್ ಭೇಟಿ ಆದಾಗ ಅವ್ರಿಗೆ ನೇತ್ರದಾನದ ಬಗ್ಗೆ ನಾನು ಅವ್ರಿಗೆ ಮಾತಾಡ್ತಾ ಇದ್ದೆ. ಈಗ ಅಣ್ಣ, ಇದೆಲ್ಲ ಪ್ರಾಬ್ಲಮ್ ಇದೆ, ಇವಾಗೆಲ್ಲ ನಮ್ ಕಣ್ಣು ಶ್ರೀಲಂಕಾದಿಂದ ಬರ್ತಾ ಇದೆ, ನಮ್ಮ ಇಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ಸಾಕಷ್ಟು ಜನರು ಕೊಡ್ಬೋದು, ಆದ್ರೂ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನಿಮ್ಮಂತವ್ರು ಇದಕ್ಕೆ ಮುಂದೆ ಬರ್ಬೇಕು, ಸಹಾಯ ಮಾಡ್ಬೇಕು, ಸಹಕಾರ ಕೊಡ್ಬೇಕು. ಕೊಟ್ರೇನೆ ಇಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ನಾವು ಬೇರೆಯವ್ರ ದೇಶಕ್ಕೆ ಏನೋ ಅಲ್ಲಿಂದ ಬರೋ ಕಣ್ಣು ನೆಸೆಸಿಟಿ ಇಲ್ಲ. ನಮ್ಮ ಬೆಂಗಳೂರಿನಲ್ಲೇ ದಿನಕ್ಕೆ ಏನಿಲ್ಲ ಅಂದ್ರೂ ಇನ್ನೂ 300 ಜನ ತೀರ್ ಹೋಗ್ತಾರೆ. ಅವ್ರ ಕಣ್ಗಳೆಲ್ಲ ವೇಸ್ಟ್ ಆಗ್ತದೆ. ಒಂದೇ ಸುಟ್ಟು ಬೂದಿ ಮಾಡ್ತಾರೆ ಅಥವಾ ಉಗ್ದು ಇದು ಮಂಡಪಾಲ ಆಗುತ್ತೆ. ಸೊ ಏನಾಗ್ಬೇಕು ನನ್ನಿಂದ ಅಂತ ಅವ್ರು ಕೇಳಿದ್ರು. ನಾನೇನಿಲ್ಲ ಅಣ್ಣ, ನಿಮ್ಮ ಹೆಸರು ನನ್ಗೆ ಬೇಕು, ಅದರಲ್ಲಿದೆ ಶಕ್ತಿ. ನಾನು ನಾರಾಯಣ ನೇತ್ರಾಲಯದಲ್ಲಿ ಒಂದು ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂತ ನನ್ನ ಆಸೆ ಇದೆ. ನಿಮ್ ಹೆಸರು ಕೊಟ್ರೆ ಅದ್ರ ಮೂಲಕ ನಾವು ಇದು ಮುಂದುವರ್ಸ್ಬಹುದು ಅಂತ ಹೇಳಿದ್ರೆ, ಖಂಡಿತ ಇಂಥ ಒಳ್ಳೆ ಕೆಲ್ಸಕ್ಕೆ ನಾನು ಇಲ್ಲ ಅಂತ ಹೇಳ್ತೀನಿ ಡಾಕ್ಟರ್ ಅಂತ ಹೇಳ್ಬಿಟ್ಟು 94 ಅವರೇ ಸ್ವತಃ ಬಂದು ಇನಾಗ್ರೇಟ್ ಮಾಡಿದ್ರು. ಬಟ್ ಒಂದ್ ಮಾತು ನೋಡಿ, ಇದು ಹೇಳೋದು ತುಂಬಾ ಸುಲಭ ರಾಜ್ ಅವ್ರೆ. ನಾನ್ ಕೊಡ್ತೀನಿ, ನೀವು ಕೊಡಿ ಅಂತ ಇವಾಗ ನಾವು ನೋಡ್ತೀವಿ. ಎಷ್ಟೋ ಜನ ಸ್ಟಾರ್ಸ್ ಆಗ್ಲಿ, ಪಾಲಿಟಿಷಿಯನ್ ಅವ್ರ ಮುಂದೆ ಬಂದು ಹೇಳ್ತಾರೆ. ಬಟ್ ಆಕ್ಚುಲ್ ಆಗಿ ತೀರೋ ಟೈಮ್ ನಲ್ಲಿ, ಬಿಕಾಸ್ ದೇರ್ ಆಲ್ ಸೆಲೆಬ್ರಿಟೀಸ್ ಅಂಡ್ ಸಚ್ ಬಿ, ಆ ಕನ್ಫ್ಯೂಷನ್ ಕಿಯಾಸ್ ಅಲ್ಲಿ ತುಂಬಾ ಸಲ 99% ಅವ್ರದ್ದು ಕಣ್ಗಳು ದಾನ ಆಗೋದಿಲ್ಲ ಆ ಗಲಾಟೆ ಒಳಗೆ, ಮರೆತು ಬಿಡ್ತಾರೆ. ಆದ್ರೆ ಈ ಒಂದು ಫ್ಯಾಮಿಲಿ ನುಡಿದಂತೆ ನಡೆದ ಒಂದು ಫ್ಯಾಮಿಲಿ ನೋಡಿ, ಇದಕ್ಕೆ ನಾನು ಯಾವಾಗ್ಲೂ ಆ ಫ್ಯಾಮಿಲಿಗೆ ಹ್ಯಾಟ್ಸ್ ಆಫ್ ಅಂತೀನಿ. ಅಣ್ಣವರು ತೀರೋದ್ರು, ಅದು ತುಂಬಾ ಟ್ರಾಜಿಕ್ ಸರ್ಕಮ್ಸ್ಟೆನ್ಸ್, ನಿಮ್ಗೆ ಗೊತ್ತು. ಆದ್ರೆ ರಾಘಣ್ಣವ್ರು ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ, ಡಾಕ್ಟ್ರೇ ಹಿಂಗಾಗಿದೆ, ಇದಕ್ಕೆ ಕೆಲಸ ನೀವೊಂದು ಮಾಡ್ಕೊಡ್ಬೇಕು ಅಂತ. ಆಮೇಲೆ ನಾನು ಪಾರ್ವತಮ್ಮನ್ ಭೇಟಿ ಆದೆ. ಮತ್ತೆ ಅವ್ರು ಹೇಳೋರು, ಆಗಾಗ ಅಣ್ಣವರು ರಿಮೈಂಡ್ ಮಾಡೋರು, ಮರಿಬೇಡಿ, ನಾನು ತೀರೋದ್ಮೇಲೆ ಡಾಕ್ಟರ್ಗೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ಕಣ್ಗಳು ದಾನ ಮಾಡ್ತೀನಿ ಅಂತ, ಅದು ಮಾತ್ರ ನೀವು ಮರಿಬಾರ್ದು ಅಂತ ಆಗಾಗ ಫ್ಯಾಮಿಲಿಗೆ ಎಚ್ಚರಿಸೋರಂತೆ ನೋಡಿ. ಹಾಗೆ ಅದಾದ್ಮೇಲೆ ಪಾರ್ವತಮ್ಮ ತೀರೋದ್ಮೇಲೆ ಪುನಃ ರಾಘಣ್ಣನೇ ಫೋನ್ ಮಾಡ್ತಾರೆ. ಮೊನ್ನೆ ಅಪ್ಪು ತೀರೋದಾಗ ರಾಘಣ್ಣವ್ರ ಮಗ ಗುರು ಫೋನ್ ಮಾಡ್ತಾರೆ ನನಗೆ. ಎಕ್ಸಾಕ್ಟ್ಲಿ ಸರ್, ನೀವ್ ಹೇಳೋ ತರ ಅದು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಾವನ್ನಪ್ಪದಂತ ಸಂದರ್ಭದಲ್ಲಿ ಆ ಜನಸಾಗರವನ್ನ ನಿಯಂತ್ರಣ ಮಾಡುವಂತದ್ದೇ ಕಷ್ಟ. ಅಂಥದ್ರಲ್ಲಿ ಆ ಕುಟುಂಬದವರು ಇನ್ನಷ್ಟು ನೋವಲ್ಲಿರ್ತಾರೆ ಆ ಜನರ ನೋವನ್ನ ನೋಡಿದಾಗ. ಅಂತ ಸಂದರ್ಭದಲ್ಲೂ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇದೆಯಲ್ಲ ಸರ್, ನಿಜವಾಗ್ಲೂ ನೀವು ಹೇಳ್ದಂಗೆ ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕಾಗತ್ತೆ ಆ ಕುಟುಂಬಕ್ಕೆ.
ನಿಜ ನಿಜ ಹೇಳಲೇಬೇಕು. ಯಾಕಂದ್ರೆ ಇವಾಗ ಇದೇ ಒಂದು ದೊಡ್ಡ ಸ್ಫೂರ್ತಿ ಆಗಿದೆ ನೋಡಿ. ಇವಾಗ ನಮ್ಮ ಕರ್ನಾಟಕ ಇಡೀ ದೇಶಕ್ಕೆ ಒಂದು ಮುಂಚೂಣಿಯಲ್ಲಿದೆ. ಈ ತರ ಒಂದು ಅವೇರ್ನೆಸ್, ಈ ತರ ಒಂದು ನಂಬರ್ ಆಫ್ ಐಸ್ ಕಲೆಕ್ಟೆಡ್ ಇವಾಗ ನಮ್ಮ ನಾರಾಯಣ ನೇತ್ರಾಲಯದಲ್ಲೇ ಅಲ್ಲ, ಎಲ್ಲ ಕಡೆ. ಇವಾಗ ನಾನು ನಿಮ್ಗೆ ಕೊಟ್ಟಿರೋ ಫಿಗರ್ಸ್ ಬರೀ ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ನೋಂದಣಿ ಆಗಿರೋರು ಸಂಖ್ಯೆ ಕೊಟ್ಟಿದ್ದೀನಿ. ನಾವು ಕಲೆಕ್ಟ್ ಮಾಡಿರೋ ಕಣ್ಣುಗಳ ಸಂಖ್ಯೆ ಕೊಟ್ಟಿದ್ದೀನಿ. ಈ ಬೆಂಗಳೂರಿನಲ್ಲಿ ಇನ್ನೆಷ್ಟು ಕಣ್ಣು ಹಾಸ್ಪಿಟಲ್ ಅಲ್ಲಿ ಅಥವಾ ಇಡೀ ನಮ್ಮ ರಾಜ್ಯದಲ್ಲಿ ಇನ್ನೆಷ್ಟು ಹಾಸ್ಪಿಟಲ್ ನಲ್ಲಿ ಎಷ್ಟು ಕಣ್ಣು ಕಲೆಕ್ಟ್ ಮಾಡಿದ್ರೆ ಅಂತ ಅಫ್ಕೋರ್ಸ್ ಆ ನಂಬರ್ಸ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಮೇ ಬಿ ಲೇಟರ್ ಸಿಗುತ್ತೆ. ಬಟ್ ಡೆಫಿನೆಟ್ ಆಗಿ ಅವೇರ್ನೆಸ್, ಆಕ್ಚುಲ್ ಐ ಡೊನೇಷನ್ಸ್ ಖಂಡಿತ ಶೂಟಪ್ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, 94 ಅಲ್ಲಿ ನೇತ್ರದಾನ ಶುರು ಮಾಡ್ಲಿಕ್ಕೆ ನೀವು ರಾಜ್ಕುಮಾರ್ ಅವರನ್ನ ಕೇಳ್ಕೊಳ್ತೀರಾ. ಅವರು ಬರ್ತಾರೆ, ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಬರ್ತಾರೆ, ಅದಕ್ಕೆ ಸಹಿಯನ್ನ ಹಾಕ್ತಾರೆ, ಎಲ್ಲದೂ ಓಕೆ. ರಾಜ್ಕುಮಾರ್ ಅವರು ಸಾವನ್ನಪ್ಪಿದ ನಂತರನೂ ಕೂಡ ಎಲ್ಲೊಂದ್ ಕಡೆ ಇನ್ನಷ್ಟು ಇದಕ್ಕೆ ಪ್ರೇರೇಪಣೆ ಅನ್ನುವಂಥದ್ದು ಬೇಕಾಗಿರುತ್ತೆ. ನೀವು ಅದಾದ್ಮೇಲೆ ಏನಾದ್ರೂ ಪುನೀತ್ ರಾಜ್ಕುಮಾರ್ ಅವರನ್ನ ಭೇಟಿಯಾಗಿ ಅವರಿಗೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನಷ್ಟು ಇದಕ್ಕೆ ಉತ್ತೇಜನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಕೇಳ್ಕೊಂಡಿದ್ದಿದೆಯಾ ಸರ್? ಹೌದು, ಖಂಡಿತ. ಇದ್ರ ಬಗ್ಗೆ ಬರೀ ಪುನೀತ್ ಒಬ್ಬರೇ ಅಲ್ಲ, ರಾಘಣ್ಣನು ಕೇಳ್ಕೊಂಡೆ, ಶಿವಣ್ಣನು ಕೇಳ್ಕೊಂಡೆ, ಅವ್ರ ಇಡೀ ಫ್ಯಾಮಿಲಿ ಅವರು ಯಾವಾಗ್ಲೂ ಏನೇ ಒಂದು, ಯಾಕಂದ್ರೆ ಪ್ರತಿ ವರ್ಷ ನಾವು ಈ ಅವೇರ್ನೆಸ್ ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಪಬ್ಲಿಕ್ ಮೆಮರಿ ಶಾರ್ಟ್ ಅಂತ ಹೇಳ್ತಾರೆ. ಪದೇ ಪದೇ ನಾವು ಇದ್ರ ಬಗ್ಗೆ ದ ಗುಡ್ನೆಸ್ ಆಫ್ ಐ ಡೊನೇಷನ್ ಬಗ್ಗೆ ನಾವು ಪಬ್ಲಿಕ್ ಹೇಳ್ತಾ ಇರ್ಬೇಕು. ಎಲ್ಲ ಕಾರ್ಯಕ್ರಮಕ್ಕೂ ಒಂದೇ ಶಿವಣ್ಣ ಬರ್ತಾರೆ ಅಥವಾ ರಾಘಣ್ಣ ಬರ್ತಾರೆ ಅಥವಾ ಪುನೀತ್ ಅವ್ರು ಬಂದಿರ್ತಾರೆ, ಪಾರ್ವತಮ್ಮನವ್ರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಥ್ರೂ ಔಟ್ ಅಣ್ಣವರು ದಾನ ಮಾಡಿದ ಮೇಲೂ ಕೂಡ ಇವರು ಪ್ರತಿ ವರ್ಷನೂ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿದವಾಗ ಆನ್ ಐ ಡೊನೇಷನ್ ಯಾರಾದ್ರೂ ಅವರ ಒಬ್ಬರ ಫ್ಯಾಮಿಲಿಯಿಂದ ಒಬ್ರು ಬಂದು ಪಾರ್ಟಿಸಿಪೇಟ್ ಮಾಡೋರು. ಯಾವುದೇ ಒಂದು ಮತ್ತೆ ಇಡೀ ಅಣ್ಣವ್ರ ಫ್ಯಾಮಿಲಿ ಒಂದೇ ಅಲ್ಲ, ಇಡೀ ಫಿಲಿಂ ಇಂಡಸ್ಟ್ರಿ ಕೂಡ ಮುಂದೆ ಬಂದಿದೆ. ತುಂಬಾ ಜನ ಫಿಲಿಂ ಇಂಡಸ್ಟ್ರಿ ಅವರು ಇದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ, ಅವ್ರ ಕಣ್ಗಳನ್ನ ಪ್ಲೆಜ್ ಮಾಡಿದ್ದಾರೆ. ಅವರು ಯಾವಾಗ್ಲೂ ಹೇಳೋರು ನಮ್ ಕಡೆಯಿಂದ ಏನಾದ್ರು ಬೇಕಾದ್ರೆ ಹೇಳಿ ಡಾಕ್ಟ್ರಿ ಅಂತ. ಆಕ್ಚುಲಿ ಅಣ್ಣವರು ನೇತ್ರದಾನ ಮಾಡಿರೋ ಒಂದು ಸ್ಫೂರ್ತಿಯಿಂದ ಹಲವಾರು ಫಿಲಿಮ್ಸ್ ಬಂದಿದೆ ಅದ್ರ ಬಗ್ಗೆ. ಆಕ್ಚುಲಿ ಮೊನ್ನೆ ಒಂದು ನ್ಯಾಷನಲ್ ಅವಾರ್ಡ್ ಬಂತು, ಅಕ್ಷಿ ಅಂತ. ಇದು ಟೋಟಲಿ ಬೇಸ್ಡ್ ಆನ್ ಐ ಡೊನೇಷನ್, ಇನ್ಸ್ಪೈರ್ಡ್ ಬೈ ಡಾಕ್ಟರ್ ರಾಜ್ಕುಮಾರ್. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಅಕ್ಷಿ ಅಂತ ಒಂದು ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿತ್ತು. ನಾನು ಆ ಫಿಲ್ಮ್ ನೋಡಿದ್ದೀನಿ. ಎಷ್ಟು ಅಂತ ಹೇಳಿದ್ರೆ ಇಡೀ ಹೋಲ್ ಫಿಲ್ಮ್ ಬೇಸ್ಡ್ ಆನ್ ಐ ಡೊನೇಷನ್. ಇವಾಗ ರಾಘಣ್ಣದ್ ಕೂಡ ಒಂದು ಬೆಳಕು ಅಂತ ಒಂದು ಫಿಲ್ಮ್ ರೆಡಿ ಆಗಿದೆ ಆನ್ ಐ ಡೊನೇಷನ್ ಇಟ್ ಸೆಲ್ಫ್. ಸೊ ನೋಡಿ ಎಷ್ಟು ಮಟ್ಟಿಗೆ ಒಂದು ಸ್ಫೂರ್ತಿ ಕೊಟ್ಟಿದೆ ಅಂತ. ಸರ್, ಇಲ್ಲಿ ಮೈನ್ ಆಗಿ ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿದ ನಂತರ ಒಂದು ಟ್ಯಾಗ್ ಲೈನ್ ಇತ್ತು, ಬದುಕಿರದ ಜೀವ ಎಂದೆಂದು ಜೀವಂತ ಅಂತ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಅಂಗಾಂಗ ದಾನ ಮಾಡುವಂಥದ್ದು, ನೇತ್ರ ದಾನ ಮಾಡುವಂಥದ್ದು. ಇದರ ಮುಖಾಂತರನೇ ಒಬ್ಬ ವ್ಯಕ್ತಿಯನ್ನ ನಾವು ಕಾಣ್ತಾ ಇರ್ತೇವೆ. ಎಸ್, ಇನ್ನೂ ಇದಾರೆ ಅವರು ಬದುಕಿದ್ದಾರೆ ಅನ್ನೋದಕ್ಕೆ ಅಂಗಾಂಗ ದಾನ ಮಾಡಿದಾಗ, ಇನ್ನೊಬ್ಬರಿಗೆ ಅದನ್ನ ಫಿಕ್ಸ್ ಮಾಡಿದಾಗ, ನೇತ್ರ ದಾನ ಮಾಡಿದಂಥ ಸಂದರ್ಭದಲ್ಲಿ, ಇನ್ನೊಬ್ಬರಲ್ಲಿ ಅದನ್ನ ಹಾಕಿದಂಥ ಸಂದರ್ಭದಲ್ಲಿ ಎಲ್ಲೂ ಹೋಗಿಲ್ಲ, ಅವ್ರು ನಮ್ಮ ಜೊತೆನೆ ಇದ್ದಾರೆ ಅನ್ನೋದಕ್ಕೂ ಕೂಡ ಅದೊಂದು ಕಾರಣ ಆಗ್ಬಿಡುತ್ತೆ. ಆಕ್ಚುಲಿ ನಾವು ಆ ಸಂದರ್ಭದಲ್ಲಿ ಸಾವನ್ನಪ್ಪಿದಾಗ ಇದನ್ನ ಅಂದ್ರೆ ಈಗ ಅಂಗಾಂಗ ದಾನ ಮಾಡ್ಲಿಕ್ಕೆ, ಕಣ್ಣನ್ನ ದಾನ ಮಾಡ್ಲಿಕ್ಕೆ ಯಾರು ಕೂಡ ಮುಂದಾಗೋದಿಲ್ಲ, ಬೇಡ ಮತ್ತೊಂದು ರೀತಿಯಾದಂತ ನೋವಾಗುತ್ತೆ ಆ ಕುಟುಂಬದವ್ರಿಗೆ ಅಂತ ಅನ್ಕೊಳ್ತೀವಿ. ಬಟ್ ಆಮೇಲೆ ಅಂದ್ಕೊಂಡ್ಬಿಡ್ತಾರೆ, ದಾನ ಮಾಡಿದಿದ್ರೆ ಅಟ್ಲೀಸ್ಟ್ ಅವರಲ್ಲಿ ಬೇರೆಯವರಲ್ಲಾದ್ರೂ ನಮ್ಮನ್ನು ಕಾಣ್ಬೋದಿತ್ತಲ್ಲ ಕಳ್ಕೊಂಡಂತವ್ರನ್ನ ಅಂತ. ನಿಜ ನಿಜ ಪೃಥ್ವಿರಾಜ್ ಅವರೇ. ಯಾಕಂದ್ರೆ ನೀವಾಗ ಅಣ್ಣವ್ರ ಕುಟುಂಬನೇ ನೋಡಿ, ನನಗೆ ಯಾವಾಗ ಸಿಕ್ಕಿದ್ರು ಅಣ್ಣವರು ಕಣ್ಣು ದಾನ ಮಾಡಿದ್ಮೇಲೆ ಯಾರೇ ಸಿಕ್ಲಿ ಅವ್ರ ಕುಟುಂಬದವರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಡಾಕ್ಟ್ರೆ, ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ನೀವು ಅಣ್ಣವ್ರಿಗೆ ಇದ್ರ ಬಗ್ಗೆ ಎಲ್ಲ ಹೇಳಿ ಅವ್ರ ಕಣ್ಗಳು ದಾನ ಆಗಿ ನಮ್ಗೆ ಇನ್ನೂ ಅವ್ರು ಎಲ್ಲೂ ಹೋಗಿಲ್ಲ, ಅವರ ಕಣ್ಗಳ ಮೂಲಕ ಇಲ್ಲೇ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ, ಅವ್ರ ಕಣ್ಗಳನ್ನ ಅವರ ಅಭಿಮಾನಿ ದೇವರುಗಳಿಗೆ ಬಿಟ್ಟು ಹೋಗಿದ್ದಾರೆ, ಅದಕ್ಕಿಂತ ಒಂದು ಮಹಾದಾನನೇ ಇಲ್ಲ ಅಂತ. ಸೊ ಹಾಗೆ ನೋಡಿ, ಇವತ್ತು ಕೂಡ ಅಪ್ಪು ಅವರು ತೀರ್ ಹೋಗಿರ್ಬೋದು ಅಂತ ಆಗಿರ್ಬೋದು, ಆದ್ರೆ ಅವ್ರ ಕಣ್ಣು ಇಬ್ಬರಿಗಲ್ಲ, ನಾವು ಅವತ್ತೇ ಹೇಳಿದೆ 4 ಮಂದಿಗೆ, ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ 4 ಮಂದಿಗೆ ನಾವು ಆ ಕಣ್ಗಳನ್ನ ಕೊಟ್ಟಿದೀವಿ ಅಂದ್ರೆ ಅವ್ರು ಎಷ್ಟು ಆ ಫ್ಯಾಮಿಲಿಗೆ ಅದೊಂದು ತುಂಬಾ ಹೆಮ್ಮೆ ವಿಷಯ ಆಗುತ್ತೆ. ನೋವಿದೆ, ಅವ್ರು ತಿರೋಗಿರೋದು ನೋವಿದೆ, ಬಟ್ ಆದ್ರೂ ಕೂಡ ಅವರ ಅದೊಂದು ಅಣ್ಣವರು ಆಕ್ಚುಲಿ ನನಗೆ ಇನ್ನೂ ಕರೆಕ್ಟ್ ಆಗಿ ಜ್ಞಾಪಕ ಇದೆ, ಇನಾಗ್ರೇಟ್ ಮಾಡಿದ ದಿವಸ ಅವ್ರು ಹೇಳೋರು, ನಮ್ಗೆ ಈ ಗೋವನ್ನ ಇದು ಮಾಡಿ
ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಬೆರಣಿ ಆದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ ಅಂತ ಈ 2-4 ಲೈನ್ ಹೇಳಿದ್ರು ಗೋವದ ಬಗ್ಗೆ. ಅವ್ರು ಹೇಳೋರು ಆ ಗೋವು ಜೀವಿದ್ದಾವಾಗ್ಲೇ ಅಷ್ಟೆಲ್ಲ ಕೊಡುತ್ತೆ, ನಾವು ಮಾನವರಾಗಿ ತೀರೋದ್ ಮೇಲೂ ಕೂಡ ನಾವೇನೋ ಒಂದು ಸಹಾಯ ಮಾಡಿಲ್ಲ ಅಂದ್ರೆ ನಾವು ಪ್ರಾಣಿಗಳಿಗಿಂತ ಕೀಳಾಗ್ತೀವಿ ಅಂತ ಅವತ್ತೊಂದು ಎಕ್ಸಾಂಪಲ್ ಹೇಳಿದ್ರು ಅವರು. ಎಷ್ಟು ನಿಜ ನೋಡಿ. ನಾವು ಇಂಥ ಒಂದು ಮಹಾದಾನನ ಸುಮ್ನೆ ಆಫ್ಟರ್ ಆಲ್ ನಾವು ಇದು ತೀರೋದ್ ಮೇಲ್ ಮಾಡುವಂತ ದಾನ ಏನಾಗುತ್ತೆ, ಆ ಕಣ್ಣು ನಾವು ಸುಟ್ಟು ಬೂದಿ ಆಗತ್ತೆ ಅಥವಾ ಹುಗ್ದು ಅದು ಮಣಪಾಲಾಗತ್ತೆ. ಅಂತದ್ ಮಾಡೋ ಬದಲು ಅದೇ ಕಣ್ಣು ಇನ್ನಿಬ್ರು ಅಂದ್ರಿಗೆ ಬೆಳಕೊಡೋದಾದ್ರೆ ಆ ಕಣ್ಣಲ್ಲಿ ಶಕ್ತಿ ಇದೆ ನೋಡಿ. ಆ ಶಕ್ತಿನ ಇನ್ನೊಂದು ಜನರೇಷನ್ ವರೆಗೂ ಆ ಕಣ್ಣಿಂದ ಇನ್ನಿಬ್ರು ನೋಡ್ಬೋದು. ಅದಕ್ಕಿಂತ ಎಂತ ಒಂದು ದೊಡ್ಡ ದಾನ ಇಲ್ಲ. ಅದಕ್ಕೆ ಅಣ್ಣವ್ರು ಯಾವಾಗ್ಲೂ ಹೇಳೋರು ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರ ದಾನ ಅಂತ ಹೇಳೋರು. ಭುಜಂಗ ಶೆಟ್ರ ಮಾತನಾಡಿಸ್ತಾ ಹೋಗ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಹೇಳ್ತಾ ಇದ್ರು ಭುಜಂಗ ಶೆಟ್ಟಿ ಅವರು, ನೇತ್ರದಾನ ಮಹಾದಾನ, ಅದಕ್ಕಿಂತ ಪವಿತ್ರ ದಾನ ಮತ್ತೊಂದಿಲ್ಲ ಅಂತ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಾಜ್ಕುಮಾರ್ ಅವರ ಫ್ಯಾಮಿಲಿ ಬಿಟ್ರೆ ಮತ್ತೊಬ್ಬರನ್ನ ನಾವು ಊಹಿಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪದಂತ ಸಂದರ್ಭದಲ್ಲೂ ಅಂತ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ, ದುಃಖದ ಸಂದರ್ಭದಲ್ಲಿ ಇಂಥ ಒಂದು ಕಠಿಣ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂದ್ರೆ ಅದಕ್ಕೂ ಒಂದು ಗುಂಡಿಗೆ ಬೇಕಾಗತ್ತೆ. ಬಟ್ ರಾಜ್ಕುಮಾರ್ ಫ್ಯಾಮಿಲಿಯವರು ಅದನ್ನ ಮಾಡಿದ್ರು. ಎಂತ ಒಂದು ಮಾದರಿಯಾದಂಥ ಕೆಲಸ ಇದು. ಮಾತನಾಡ್ತಾ ಹೋಗೋಣ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.